ನಮಸ್ಕಾರ ಎಲ್ರಿಗೂ. ಲಾಸ್ಟ್ ವಿಡಿಯೋನಲ್ಲಿ ನಿಮ್ಗೇನಾದ್ರು ಟೈಲರಿಂಗ್ ರಿಲೇಟೆಡ್ ಡೌಟ್ಸ್ ಇದ್ರೆ ನಾನು ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳಿದೆ. ತುಂಬಾ ಕಮೆಂಟ್ ಬಂದಿದೆ ಅದರಲ್ಲಿ. ಸೊ ಕೆಲವೊಂದು ಕಮೆಂಟ್ಗೆ ನಾನು ನಿಮ್ಗೆ ಆನ್ಸರ್ ಮಾಡ್ತಾ ಇದ್ದೀನಿ. ಸೊ ಮೊದಲಿಗೆ ಕಮೆಂಟ್ ಎಲ್ಲ ಏನ್ ಬಂದಿದೆ ನೋಡೋಣ. ಸೊ ಭಾವನಾ ಅನ್ನೋರು ನನ್ಗೊಂದು ಕಮೆಂಟ್ ಮಾಡಿದ್ದಾರೆ. ನಮಸ್ತೆ ಮ್ಯಾಮ್, ನನ್ನ ಪ್ರಶ್ನೆ ಏನಂದ್ರೆ ಹಾರ್ಮೋಲ್ ಹತ್ರ ಟಕ್ಸ್ ಅಷ್ಟೊಂದು ಅಗಲಕ್ಕೆ ಹಿಡಿಯುವಾಗ ಬ್ಯಾಕ್ ಪಾರ್ಟ್ ಫ್ರಂಟ್ ಪಾರ್ಟ್ ಸೈಡ್ ಸ್ಟಿಚ್ ಹಾಕುವಾಗ ಹಾರ್ಮೋಲ್ ನಾಚ್ ಒಂದೇ ಲೆವೆಲ್ಗೆ ಸಿಗಲ್ವಲ್ಲ, ಅದು ಹೇಗೆ? ಫ್ರಂಟ್ ಹಾರ್ಮೋಲ್ ಶಾರ್ಟೇಜ್ ಬರುತ್ತಲ್ವಾ? ಪ್ಲೀಸ್ ದಯವಿಟ್ಟು ಇದಕ್ಕೆ ಉತ್ತರ ಕೊಡ್ತೀರಾ? ಕಾಯ್ತಿರ್ತೀನಿ. ಓಕೆ, ಭಾವನಾ ಅವ್ರ ಡೌಟ್ ಇದು. ಅಂದ್ರೆ ನಾನು ಹೇಳ್ದೆ ಹಾರ್ಮೋಲ್ ಹತ್ರ ದೊಡ್ಡದಾಗಿ ಟಕ್ಸ್ ತಗೊಂಡ್ರೆ ನಿಮ್ಗೆ ಇಲ್ಲಿ ಬರೋ ಪ್ರಾಬ್ಲಮ್ ಅವಾಯ್ಡ್ ಆಗುತ್ತೆ ಅಂತ. ಸೊ ಇಲ್ಲಿ ಹಾರ್ಮೋಲ್ ಹತ್ರ ಟಕ್ಸ್ ಅನ್ನೋದು ಎಲ್ಲರಿಗೂ ದೊಡ್ಡದಾಗಿ ಬರಲ್ಲ. ಯಾರಿಗೆ ಅಪ್ಪರ್ ಬಸ್ಟ್ಗೂ ಫುಲ್ ಬಸ್ಟ್ಗೂ ತುಂಬಾ ಡಿಫ್ರೆನ್ಸ್ ಇದೆ ಅಲ್ಲ, ಅವ್ರಿಗೆ ಮಾತ್ರ ಬರುತ್ತೆ. ಯಾವ ರೀತಿ ಅಂದ್ರೆ ಎಕ್ಸಾಂಪಲ್ ಇವಾಗ ನಂದು 33 ಇದೆ ಅನ್ಕೊಳ್ಳಿ, ಫುಲ್ ಬಸ್ಟ್ ಅನ್ನೋದು ನನಗೆ 35 ಇದೆ. 2 ಇಂಚ್ ಡಿಫ್ರೆನ್ಸ್ ಇದೆ. ಈ 2ಗೆ ನಾನು +2 ಅಂತ ಆ್ಯಡ್ ಮಾಡ್ತೀನಿ. ಸೊ 37 ಆಯ್ತು. ಈಗ ಫ್ರಂಟ್ ಪಾರ್ಟ್ ನಾವು ಮಾಡ್ತಾ ಇದೀವಿ ಅಂದ್ರೆ ಫ್ರಂಟ್ ಪಾರ್ಟ್ ಡ್ರಾಫ್ಟಿಂಗ್ ಮಾಡುವಾಗ ಸೊ 37 ನ ಡಿವೈಡ್ 4 ಅಂದ್ರೆ ನಿಮ್ಗೆ ಆನ್ಸರ್ ಬಂದು 9.25 ಅಂತ ಬರುತ್ತೆ. ಅಷ್ಟು ನೀವು ಕರೆಕ್ಟ್ ಆಗಿ ಚೆಸ್ಟ್ ಲೈನ್ ಅಲ್ಲಿ ತಗೊಳ್ಳಿ, 9.25 ಅಂತ. ಸೊ ಈ ರೀತಿ ಏನಾದ್ರು ನಿಮ್ಗೆ ಹಾರ್ಮೋಲ್ ಹತ್ರ ತುಂಬಾ ದೊಡ್ಡದಾಗಿ ಬಂದಿದೆ ಅಂದ್ರೆ ನೀವ್ ಏನ್ ಮಾಡ್ಬೇಕು ಅಂದ್ರೆ ನಿಮ್ಮ ಹಾರ್ಮೋಲ್ ಅಲ್ಲಿ ಅರ್ಧ ಕರೆಕ್ಟ್ ಆಗಿ ಬರ್ಬೇಕು. ಅದು ಬಂದು ಏನ್ ಎಕ್ಸ್ಟ್ರಾ ಇದೆ ಅಲ್ವಾ ಅದನ್ನ ನೀವು ಟಕ್ಸ್ ಹಿಡಿಬೇಕು. ಓಕೆ, ಅವಾಗ ಏನಾಯ್ತು ಅಂದ್ರೆ ನಿಮ್ ಬ್ಯಾಕ್ ಅಲ್ಲೂ ಅಷ್ಟೇ ನಿಮ್ ಹಾರ್ಮೋಲ್ಗೆ ಅರ್ಧ ಕರೆಕ್ಟ್ ಆಗಿ ಬರ್ತಿದ್ಯಾ ಚೆಕ್ ಮಾಡಿ, ಫ್ರಂಟ್ ಅಲ್ಲೂ ಅಷ್ಟೇ ಹಾರ್ಮೋಲ್ಗೆ ಅರ್ಧ ಕರೆಕ್ಟ್ ಆಗಿ ಬರ್ತಿದ್ಯಾ ಅಂತ. ಸೊ ಎರಡೂ ಚೆಕ್ ಮಾಡಿ ನಾವು ಟಕ್ಸ್ ಹಿಡಿದಾಗ ಅಷ್ಟೇ ನಮ್ಗೆ ಸ್ಲೀವ್ ಜಾಯಿಂಟ್ ಮಾಡುವಾಗ ಯಾವುದೇ ತರ ಪ್ರಾಬ್ಲಮ್ ಬರಲ್ಲ. ಸೊ ಇದು ಅಗ್ಲ ಯಾಕೆ ಬರುತ್ತೆ ಅಂದ್ರೆ ನಮ್ ಚೆಸ್ಟ್ ಲೈನ್ ದೊಡ್ಡದಿದ್ದಾಗ ಅಂದ್ರೆ ಫುಲ್ ಬಸ್ಟ್ ಅನ್ನೋದು ಜಾಸ್ತಿ ಇದೆ ಅನ್ನುವಾಗ ಮಾತ್ರ ಇದು ನಮ್ಗೆ ಅಗ್ಲ ಬರುತ್ತೆ. ಎಲ್ಲಾರ್ಗೂ ಈ ಪ್ರಾಬ್ಲಮ್ ಬರೋದಿಲ್ಲ. ಸೊ ನಿಮ್ಗೆ ನಿಮ್ ಕ್ವಶನ್ಗೆ ಆನ್ಸರ್ ಸಿಕ್ತು ಅನ್ಕೋತೀನಿ. ಈಗ ನೆಕ್ಸ್ಟ್ ಕ್ವಶನ್ ನೋಡೋಣ. ಚೈತ್ರಾ ರವಿ ಅವರು ಒಂದು ಕ್ವಶನ್ ಕೇಳಿದ್ದಾರೆ. ಮ್ಯಾಮ್, ನನಗೆ ಸ್ಲೀವ್ ಮತ್ತೆ ಚೆಸ್ಟ್ ಲೈನ್ ಅಟ್ಯಾಚ್ ಮಾಡುವಾಗ ಕರೆಕ್ಟ್ ಆಗಿ ಬರಲ್ಲ, ಅದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ. ಸೊ ತುಂಬಾ ಜನದ ಪ್ರಾಬ್ಲಮ್ ಇದು, ಅವ್ರ ಬಾಡಿ ಪಾರ್ಟ್ಗೆ ಸ್ಲೀವ್ ಕರೆಕ್ಟಾಗಿ ಮ್ಯಾಚ್ ಆಗ್ತಿಲ್ಲ ಅಂತ. ಅದಕ್ಕೆ ಏನ್ ಮಾಡ್ಬೇಕು ಅಂದ್ರೆ ಬಿಫೋರ್ ಕಟ್ಟಿಂಗ್ ಅಲ್ಲಿನೇ ನೀವು ಚೆಕ್ ಮಾಡ್ಕೋಬೇಕು ನಿಮ್ಮ ಹಾರ್ಮೋಲ್ ರೌಂಡ್ ಏನಿರುತ್ತೆ ಅದರಲ್ಲಿ ಬ್ಯಾಕ್ ಸೈಡ್ ಅಲ್ಲಿ ಹಾಫ್ ಕರೆಕ್ಟ್ ಆಗಿ ಬರಬೇಕು, ಫ್ರಂಟ್ ಸೈಡ್ ಅಲ್ಲಿ ಕೂಡ ಹಾಫ್ ಕರೆಕ್ಟ್ ಆಗಿ ಬರಬೇಕು. ನೀವು ಸ್ಲೀವ್ ಕಟ್ ಮಾಡಿದ್ಮೇಲೂ ಅಷ್ಟೇ ನಿಮ್ಮ ಹಾರ್ಮೋಲ್ ರೌಂಡ್ ಸ್ಲೀವ್ ಶೇಪ್ ಇದೆಯಲ್ಲ ಅದು ಕರೆಕ್ಟ್ ಆಗಿ ಅಷ್ಟೇ ಬರಬೇಕು. ನಿಮ್ಮ ಹಾರ್ಮೋಲ್ ಕರೆಕ್ಟ್ ಆಗಿ ಮ್ಯಾಚ್ ಆಗೋ ತರ ಕಟ್ ಮಾಡೋಕ್ ಮುಂಚೆ ಒಂದ್ಸಲಿ ಚೆಕ್ ಮಾಡ್ಕೊಳ್ಳಿ ಹಾರ್ಮೋಲ್ ರೌಂಡ್ ಕರೆಕ್ಟ್ ಆಗಿದ್ಯಾ, ಸ್ಲೀವ್ ಕರೆಕ್ಟ್ ಆಗಿದ್ಯಾ ಅಂತ. ಚೆಕ್ ಮಾಡ್ಕೊಂಡು ಮಾಡೋದ್ರಿಂದ ನಿಮ್ಗೆ ಸ್ಟಿಚ್ ಮಾಡೋ ಟೈಮಲ್ಲಿ ಬರೋ ಪ್ರಾಬ್ಲಮ್ ಅವಾಯ್ಡ್ ಆಗುತ್ತೆ. ಹೆಚ್ಚು ಕಮ್ಮಿ ಬರ್ತಿದೆ ಅಂದ್ರೆ ನಿಮ್ಗೆ ಇದೇ ಪ್ರಾಬ್ಲಮ್. ಸೊ ಡ್ರಾಫ್ಟಿಂಗ್ ಮಾಡಿ ಚೆಕ್ ಮಾಡಿ, ಜಾಸ್ತಿ ಇದ್ರೆ ಕಡಿಮೆ ಮಾಡ್ಕೊಳ್ಳಿ, ಕಡಿಮೆ ಇದ್ರೆ ಜಾಸ್ತಿ ಮಾಡ್ಕೊಳ್ಳಿ, ಅವಾಗ ಈ ಪ್ರಾಬ್ಲಮ್ ನಿಮಗೆ ಕಡಿಮೆ ಆಗುತ್ತೆ. ಹೇಮಲತಾ ಅವರು ಒಂದು ಕ್ವಶನ್ ಕೇಳಿದ್ದಾರೆ. ಮ್ಯಾಮ್, ಡೀಪ್ ನೆಕ್ ಅಥವಾ ಕ್ಲೋಸ್ ನೆಕ್ ಅಲ್ಲಿ ಕ್ರಾಸ್ ಫ್ರಂಟ್ ಅಂಡ್ ಕ್ರಾಸ್ ಬ್ಯಾಕ್ ಹೇಗೆ ತಗೊಳ್ಳೋದು ಮ್ಯಾಮ್, ಪ್ಲೀಸ್ ತಿಳಿಸಿ. ಸೊ ಇದು ಒಳ್ಳೆ ಕ್ವಶನ್. ಇದೇ ರಿಲೇಟೆಡ್ ಇನ್ನೂ ಕ್ವಶನ್ ಇದೆಯಾ ನೋಡೋಣ. ಒಂದೇ ಸಲ ನಾನು ಅದ್ರ ಬಗ್ಗೆ ಹೇಳ್ಬಿಡ್ತೀನಿ. ಇಲ್ಲೂ ಸೇಮ್ ಅದೇ ಕ್ವಶನ್ ಬಂದಿದೆ. ಕಾರ್ತಿಕ್ ಅನ್ನೋರು ಒಂದು ಕ್ವಶನ್ ಕಳ್ಸಿದ್ದಾರೆ. ಅಕ್ಕ, ಫ್ರಂಟ್ ಬ್ಯಾಕ್ ಕ್ರಾಸ್ ಲೈನ್ ಬಗ್ಗೆ ತಿಳಿಸಿ. ಓಕೆ, ಕ್ರಾಸ್ ಫ್ರಂಟ್ ಕ್ರಾಸ್ ಬ್ಯಾಕ್ ಅನ್ನೋದು ಸ್ವಲ್ಪ ಕನ್ಫ್ಯೂಷನ್ ಇದೆ ಎಲ್ರಿಗೂ. ಸೊ ಲಲಿತಾ ಗೌಡ ಅನ್ನೋರು ಸೇಮ್ ಇದೇ ರಿಲೇಟೆಡ್ ಕ್ವಶನ್ ಕೇಳಿದ್ದಾರೆ. ಅಕ್ಕ, ಶೋಲ್ಡರ್ ಡ್ರಾಪ್ ಆಗಲ್ಲ, ಭುಜದ ಲೈನ್ ಕೆಳಗೆ ಬರುತ್ತೆ, ಯಾಕೆ ಅಕ್ಕ? ಇದ್ರ ಬಗ್ಗೆ ಸ್ವಲ್ಪ ವಿವರಣೆ ಕೊಡಿ. ಓಕೆ, ಕ್ರಾಸ್ ಫ್ರಂಟ್ ಮತ್ತೆ ಕ್ರಾಸ್ ಬ್ಯಾಕ್ ಇದ್ರ ಮೆಜರ್ಮೆಂಟ್ ನಮಗ್ ಬೇಕೇ ಬೇಕು. ಯಾಕೆ ಅಂದ್ರೆ ನಾವು ಬ್ಲೌಸ್ ಹೊಲಿತಿದೀವಿ ಅಂದ್ರೆ ಡೀಪ್ ನೆಕ್ ಆಗ್ಲಿ ಕ್ಲೋಸ್ ನೆಕ್ ಆಗಿ ಇದನ್ನ ನಾವು ಕ್ರಾಸ್ ಬ್ಯಾಕ್ ಕ್ರಾಸ್ ಫ್ರಂಟ್ ಅಂತೀವಿ. ಅಂದ್ರೆ ನಮ್ಮ ಸ್ಲೀವ್ ಎಲ್ಲಿ ಸ್ಟಾಪ್ ಆಗುತ್ತಲ್ಲ ಇಲ್ಲಿಂದ ಇಲ್ಲಿಗೆ ನಮಗ್ ಬರೋ ಮೆಜರ್ಮೆಂಟ್ ಕ್ರಾಸ್ ಫ್ರಂಟ್, ಅಕ್ರಾಸ್ ಬ್ಯಾಕ್ ಅಂತ. ಸೊ ಮೊದ್ಲೆಲ್ಲ ಏನಾಗ್ತಿತ್ತು ಅಂದ್ರೆ ನಮ್ಗೆ ಕ್ರಾಸ್ ಫ್ರಂಟ್ಗಿಂತ 1 ಇಂಚ್ ಅಷ್ಟು ನಮ್ಗೆ ಅಕ್ರಾಸ್ ಬ್ಯಾಕ್ ಬರ್ತಿತ್ತು. ಈಗ ಅಲ್ಲಿಗೆ ಚೆಕ್ ಮಾಡೋದು, ಯಾಕಂದ್ರೆ ನಮ್ಮ ಸ್ಟೂಡೆಂಟ್ ಮೇಲೆ ನಾನು ಚೆಕ್ ಮಾಡ್ತಾ ಇರ್ತೀನಿ. 1.5 ಇಂಚು 2 ಇಂಚ್ ಡಿಫ್ರೆನ್ಸ್ ಬರ್ತಾ ಇದೆ ಅಂದ್ರೆ ಜಾಸ್ತಿ ಹಿಂಗ್ ಬೆಂಡ್ ಆಗ್ತಿದೀವಿ ನಾವು ಅಂತ. ಮೊಬೈಲ್ ನೋಡೋ ಪ್ರಾಬ್ಲಮ್ ಅಥವಾ ಏನೋ ಟೈಲರಿಂಗ್ ಮಾಡಿ ಅದು ಪ್ರಾಬ್ಲಮ್ ಆಗಿರ್ಬೋದೇನೋ. ಸೊ 1.5-2 ಇಂಚ್ ವರೆಗೂ ಡಿಫ್ರೆನ್ಸ್ ಬರ್ತಿದೆ ಅಂದ್ರೆ ಎಲ್ಲರಿಗೂ ಏನಾಗ್ತಿದೆ ಅಂದ್ರೆ ಸ್ವಲ್ಪ ಹಿಂಗ್ ಬೆಂಡ್ ಆಗ್ತಿದ್ದಾರೆ ಅನ್ನೋ ಅರ್ಥ. ಸೊ ಇದನ್ನ ಬಾಡಿನಲ್ಲೇ ನಿಮ್ಗೆ ಗೊತ್ತಾಗುತ್ತೆ. ಸೊ ನೀವು ಅಳತೆ ಬ್ಲೌಸ್ ಹೊಲಿತಿದ್ದೀರಾ ಅಂದ್ರೆ ನಿಮ್ಗೆ ಈ ಪ್ರಾಬ್ಲಮ್ ಗೊತ್ತಾಗಲ್ಲ. ಎಷ್ಟೊಂದು ಜನಕ್ಕೆ ಬೆನ್ನು ಅನ್ನೋದು ಸ್ವಲ್ಪ ಗೂನ್ ತರ ಇರುತ್ತೆ. ಸೊ ಇದೆಲ್ಲ ನೋಡ್ಕೊಳ್ಳಿ, ಬ್ಲೌಸ್ ಹೊಲಿವಾಗ ಇದೆಲ್ಲ ನಮಗೆ ಪ್ರಾಬ್ಲಮ್ ಕೊಡ್ತಾ ಇರುತ್ತೆ, ನಮ್ಗೆ ಗೊತ್ತಾಗಲ್ಲ ಹಂಗೆ ನೋಡಿದ ತಕ್ಷಣ.
ಸೊ ಮೆಜರ್ಮೆಂಟ್ ಮಾಡಿ ನೋಡುವಾಗಲೇ ಈ ತರ ಪ್ರಾಬ್ಲಮ್ ಇರೋದು ನಮಗೆ ಗೊತ್ತಾಗೋದು. ಕ್ರಾಸ್ ಫ್ರಂಟ್ ಅಂದ್ರೆ ಈ ಕೈಯಿಂದ ಈ ಕೈ ಜಾಯಿಂಟ್ ಇರುತ್ತಲ್ಲ, ಇದ್ರ ಡಿಸ್ಟೆನ್ಸ್ ಇದು ನಮಗೆ ಗೊತ್ತಿದೆ ಅಂದ್ರೆ ಡಿವೈಡ್ 2 ಮಾಡಿ ಕ್ಲೋಸ್ ನೆಕ್ ಅಲ್ಲಿ ತಗೊಳ್ಳಿ. ಅಂದ್ರೆ ನಮ್ ಶೋಲ್ಡರ್ ಅನ್ನೋದು ಜಾಸ್ತಿ ಇರುತ್ತೆ, ಕ್ರಾಸ್ ಫ್ರಂಟ್ ಅನ್ನೋದು ಇನ್ನು ಕಡಿಮೆ ಇರುತ್ತೆ. ಅವಾಗ ಒಳಗಡೆ ಶೇಪ್ ತಗೊಳಕ್ಕೆ ನಮ್ಗೆ ಈಸಿ ಆಗುತ್ತೆ. ಯಾವ ರೀತಿ ಇದು ಒಳಗಡೆ ಎಷ್ಟು ಹೋಗ್ಬೇಕು, ಆ ಸೈಜ್ಗೆ ಎಷ್ಟು ಹೋಗ್ಬೇಕು ಅಂತ ಗೊತ್ತಾಗ್ಬಿಡುತ್ತೆ. ಅಂದ್ರೆ ನಾವು ಮೆಜರ್ಮೆಂಟ್ ತಗೊಂಡಿದೀವಿ ಅಂದ್ರೆ. ಇನ್ ಕೇಸ್ ನಾವು ಮೆಜರ್ಮೆಂಟ್ ತಗೊಳಲ್ಲ, ಎಲ್ಲಾರ್ಗು ನಾವು ಕ್ರಾಸ್ ಫ್ರಂಟ್ ಕ್ರಾಸ್ ಬ್ಯಾಕ್ ಅಂತ ತಗೊಳಕ್ ಹೋಗಲ್ಲ, ಒಂದೇ ಸಲ ಶೋಲ್ಡರ್ ತಗೊಂಡಿರ್ತೀವಿ. ಆ ಟೈಮಲ್ಲಿ ನೀವೇನ್ ಮಾಡ್ಬೇಕು ಅಂದ್ರೆ ಶೋಲ್ಡರ್ ಅಲ್ಲಿ 2 ಇಂಚ್ ಮೈನಸ್ ಮಾಡಿ ತಗೊಳ್ಳಿ. ಫುಲ್ ಶೋಲ್ಡರ್ ಅಲ್ಲಿ 2 ಇಂಚ್ ಮೈನಸ್ ಮಾಡಿ, ಇದೇ ನಿಮ್ಮ ಕ್ರಾಸ್ ಫ್ರಂಟ್ ಆಗಿರುತ್ತೆ. ಓಕೆ, ಇದು ಫಾರ್ಮುಲಾ. ಬಟ್ ಎಲ್ಲಾರ ಮೇಲೂ ಇದು ವರ್ಕೌಟ್ ಆಗುತ್ತೆ ಅಂತ ಹೇಳಕ್ ಆಗಲ್ಲ. ಕೆಲವೊಂದ್ ಕೇಸಲ್ಲಿ ಇದು ಓಕೆ, ಎಲ್ಲ ಒಂದ್ 90% ವರ್ಗು ನಿಮ್ ಪ್ರಾಬ್ಲಮ್ ಅನ್ನೋದು ಕಡಿಮೆ ಬರುತ್ತೆ. ಯಾಕಂದ್ರೆ ಆಲ್ರೆಡಿ ನಿಮ್ಗೆ ಗೊತ್ತಾಗಿದೆ ಇವಾಗ ಶೋಲ್ಡರ್ಗಿಂತ 2 ಇಂಚು ಕಡಿಮೆ ಇರುತ್ತೆ ಕ್ರಾಸ್ ಫ್ರಂಟ್ ಅನ್ನೋದು. ಅವಾಗ ಈ ಶೇಪ್ ತಗೊಳಕ್ಕೆ ಈಸಿ ಆಗುತ್ತೆ. ಸೊ ಡೀಪ್ ನೆಕ್ ಅಲ್ಲಿ ಆಲ್ರೆಡಿ ಶೋಲ್ಡರ್ ಮೈನಸ್ ಮಾಡಿರೋದ್ರಿಂದ ಇದನ್ನ ನೀವು ಮೈನಸ್ ಮಾಡೋ ಅವಶ್ಯಕತೆ ಇರಲ್ಲ. ಆಲ್ರೆಡಿ ನಮ್ಗೆ 2 ಇಂಚ್ ವರ್ಗು ಮೈನಸ್ ಆಗ್ಬಿಟ್ಟಿರುತ್ತೆ ಡೀಪ್ ನೆಕ್ ಅಲ್ಲಿ. ಹಂಗಾಗಿ ಅದು ಸ್ಟ್ರೈಟ್ ಬಂದು ಈ ರೀತಿ ಹೋಗಿರುತ್ತೆ, ಅಲ್ಲಿ ತಗೋಬಹುದು ಶೇಪ್. ಮತ್ತೆ ಕ್ರಾಸ್ ಬ್ಯಾಕು ಅಷ್ಟೇ, ನಿಮ್ಗೆ ನೀವು ಓನಾಗಿ ತಗೊಳಕ್ ಆಗಲ್ಲ. ನಾವು ಬೇರೆಯವ್ರಿಗಾದ್ರೆ ತೆಗಿಬಹುದು, ಸ್ವಂತ ತೆಗಿಯೋದ್ ಕಷ್ಟ. ಸೊ ಇದ್ರ ಬಗ್ಗೆ ಎಷ್ಟು ವಿಡಿಯೋನಲ್ಲಿ ಹೇಳಿದ್ರು ಕೆಲವ್ರಿಗೆ ಅರ್ಥ ಆಗುತ್ತೆ. ಇನ್ನು ಬಿಗಿನರ್ ಯಾರಿದ್ದಾರೆ ಅವ್ರಿಗೆ ಇನ್ನೂ ಕನ್ಫ್ಯೂಷನ್ ಜಾಸ್ತಿ ಆಗುತ್ತೆ. ಸೊ ನೀವು ಇದನ್ನೆಲ್ಲ ಪ್ರಾಕ್ಟಿಕಲ್ ಆಗಿ ಮಾಡಿ ಅನುಭವ ಮಾಡ್ಕೊಂಡ್ರೆ ಅಷ್ಟೇ ನೀವು ಇಲ್ಲಿ ಪರ್ಫೆಕ್ಟ್ ಆಗೋಕ್ಕಾಗುತ್ತೆ. ಸೊ ನೆಕ್ಸ್ಟ್ January 5th ಇಂದ ಹೊಸ ಬ್ಯಾಚ್ ಸ್ಟಾರ್ಟ್ ಆಗ್ತಿದೆ. ಇದ್ರ ಬಗ್ಗೆ ಎಲ್ಲ ಚೆನ್ನಾಗಿ ತಿಳ್ಕೊಂಡು ಪ್ರೊಫೆಷನಲ್ ಟೈಲರ್ ನೀವು ಆಗ್ಬೇಕಂದ್ರೆ ನಮ್ಮ ಹತ್ರ ಆಫ್ಲೈನ್ ಅಲ್ಲಿ ಕಲ್ತ್ಕೋಬಹುದು. January 5th ಇಂದ ಸ್ಟಾರ್ಟ್ ಆಗ್ತಿದೆ. ಇಂಟ್ರೆಸ್ಟ್ ಇರೋರು ಇಲ್ಲಿ ಬರ್ತಾ ಇರೋ ನಂಬರ್ಗೆ ಕಾಲ್ ಮಾಡಿ ರಿಜಿಸ್ಟರ್ ಮಾಡ್ಕೋಬಹುದು. ಟೈಲರಿಂಗ್ 3 months ಅಲ್ಲಿ ಟೈಲರಿಂಗ್ ಫುಲ್ ಕೋರ್ಸ್ ಜೊತೆಗೆ ಬುಟಿಕ್ ಮ್ಯಾನೇಜ್ಮೆಂಟ್ ಕೂಡ ನಿಮ್ಗೆ ಇಲ್ಲಿ ಸಿಗ್ತಾ ಇದೆ. ಹಾಗೆ ಯಾರಿಗೆ ಆಫ್ಲೈನ್ ಬರೋದಿಕ್ಕೆ ಸಾಧ್ಯ ಆಗಲ್ವೋ ಅಂದ್ರೆ ತುಂಬಾ ದೂರ ಇರೋರಿಗೆ ನಮ್ದು ಆನ್ಲೈನ್ ಕೋಚಿಂಗ್ ಆ್ಯಪ್ ಅಲ್ಲಿ ಕೂಡ ಲೈವ್ ಕ್ಲಾಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಜನವರಿಯಿಂದ. ಸೊ ನೀವು ಕೂಡ ಜಾಯಿನ್ ಆಗ್ಬೋದು. ಇನ್ನು ಯಾರು ನಮ್ಮ ಇನ್ಸ್ಟಾಲ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಪ್ಲೇ ಸ್ಟೋರ್ಗೆ ಹೋಗಿ ಲರ್ನ್ ವಿತ್ ಲಕ್ಷ್ಮಿ ಅಂತ ಸರ್ಚ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ನಾನು ಅನೌನ್ಸ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ನಾನು ಲಿಂಕ್ ಶೇರ್ ಮಾಡಿರ್ತೀನಿ, ಅಲ್ಲಿಂದ ಕೂಡ ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು.